ಇಲಿಬೋನು 9. ಗೌರಿ ಬಸ್ಸಿನ ಗಿಡಿಬಿಡಿಯಲ್ಲಿ ಸುರೇಶನ ಕಡೆ ನೋಡಿದಳು. ಸುರೇಶನಿಗೂ ಅವಳಿಗೂ ನಡುವೆ ಯಾರೋ ಇಬ್ಬರು ಅಡ್ಡ ಕುಳಿತಿದ್ದರಿಂದ ಸುರೇಶ ಅವಳಿಗೆ ಕಾಣುತ್ತಿರಲಿಲ್ಲ. ಅಡ್ಡ ಕುಳಿತಿದ್ದ ಅವರಿಬ್ಬರ ಮುಖಗಳನ್ನೇ ನೋಡಿದಳು. ಅವರನ್ನು ನೋಡಿದ ಕೂಡಲೇ ಅವಳಿಗನ್ನಿಸಿದ್ದು, ಮೊದಲನೆಯದು, ಇವರಿಬ್ಬರೂ ಇಲ್ಲಿಗೆ ಅಪರಿಚಿತರು. ಎರಡನೆಯದು, ಇವರಿಬ್ಬರೂ ಒಳ್ಳೆಯವರಲ್ಲ ಎಂದು. ಹುಡುಗಿಯರನ್ನು ಹಿಡಿದು ಬೊಂಬಾಯಿಗೆ ಸಾಗಿಸುವುದರಿಂದ ಹಿಡಿದು ಗಾಂಜಾ ಅಫೀಮಿನವರೆಗೆ ಇಲ್ಲಿ ನಡೆಯುವ ನೂರಾರು ವ್ಯವಹಾರಗಳಲ್ಲಿ ಯಾವುದೋ ಒಂದಕ್ಕೆ ಸಂಬಂಧಿಸಿದವರು ಎಂದು ಅವಳಿಗೆ ಸ್ಪಷ್ಟವಾಗಿ ಅನ್ನಿಸಿತು. ಆದರೆ ಅವಳಿಗೆ ಹೆದರಿಕೆಯೇನೂ ಆಗಲಿಲ್ಲ. ಸ್ತ್ರೀ ಸಹಜವಾದ ಅದೊಂದು ಗುಣ ಮಾತ್ರ ಅವಳಲ್ಲಿರಲೇ ಇಲ್ಲ. ಮಂಗಳೂರಿನಲ್ಲಿ ಮೈಕೋಬಯಾಲಜಿ ಓದುತ್ತಾ ಇದ್ದವಳು ರಜಕ್ಕೆ ಊರಿಗೆ ಬಂದಾಗ ಅವಳಿಗೆ ಏನೆನಿಸಿತೋ ಏನೋ ಮತ್ತೆ ಓದಲು ಹೋಗಲೇ ಇಲ್ಲ. ರೈಗಳು ಒಂದೆರಡು ಸಾರಿ ಹೇಳುವುದೇನೋ ಹೇಳಿದರು, ಇಷ್ಟು ಓದಿ ಈಗ ಕೈಬಿಡಬಾರದು ಎಂದು. ಆದರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಇವಳು ಒಂದು ಸಾರಿ ನಿರ್ಧರಿಸಿದರೆ ಮೇಲೆ ಯಾರ ಮಾತನ್ನೂ ಕೇಳುವ ಜಾತಿಯೇ ಅಲ್ಲ ಎಂದು. ಸುರೇಶನಿಂದ ವಿಮುಖಗೊಳಿಸಲು ಪ್ರಯತ್ನಿಸಿದಾಗಲೂ ಅವರು ಇದೇ ತೊಂದರೆ ಅನುಭವಿಸಬೇಕಾಯಿತು. ಎಂತೆಂಥವರನ್ನೋ ಮದುವೆಯಾಗುವುದಿಲ್ಲೆಂದು ತಿರಸ್ಕರಿಸಿದವಳು ಸುರೇಶನನ್ನು ಬಿಟ್ಟರೆ ಯಾರನ್ನೂ ಆಗುವುದಿಲ್ಲೆಂದು ಹಠ ಹಿಡಿದು ಕುಳಿತಳು. ಮದುವೆ ಅನಿವಾರ್ಯವಾದಾಗ ಹೆಂಡತಿ ಕಟ್ಟುಕೊಂಡು ಬೀದಿಗೆ ಬಿದ್ದಾನೆಂದು ಸುರೇಶನ ತಂದೆಯೇ ಮುಂದಾಗಿ ಅವನಿಗೆ ಅವನ ಪಾಲೆಂದು 10 ಲಕ್ಷ ಕೊಟ್ಟು ರಬ್ಬರ್ ತೋಟ ಮಾಡಿರೆಂದು ಗಂಡ ಹೆಂಡರಿಗೆ ದಿನವೆಲ್ಲಾ ಬುದ್ಧಿವಾದ ಹೇಳಿದರು. ಸುರೇಶ ರಬ್ಬರ್ ತೋಟ ಮಾಡಲು ಕಾಡನ್ನೇನೋ ಕೊಂಡ. ಸುಮ್ಮನೆ 10 ಲಕ್ಷ ಬ್ಯಾಂಕಿನಲ್ಲಿ ಬಿಸಾಕಿದ್ದರೆ ಸುರೇಶನಿಗೆ ಹೊಟ್ಟೆಪಾಡಿಗೆ ತಕ್ಕಷ್ಟು ಬಡ್ಡಿ ಬರುತ್ತಿತ್ತು. ಅದು ಬಿಟ್ಟು ತೋಟ ಮಾಡಲು ಕಾಳುಕೊಂಡಿದ್ದ ದೊಡ್ಡ ಅಚಾತುರ್ಯಕ್ಕೆ ಕಾರಣವಾಯಿತು. ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರಿಗಾದರೂ ಲೋಕಜ್ಞಾನ ಇದ್ದಿದ್ದರೆ ಹೇಗೋ ಇವರ ಸಂಸಾರ ನೌಕೆ ಸುಗಮವಾಗಿ ಸಾಗುವ ಸಂಭವ ಇತ್ತು. ಆದರೆ ಇಬ್ಬರೂ ಒಂದೇ ತರದವರು. ಸುರೇಶನ ಕನಸುಗಾರಿಕೆಗೆ ಹುಚ್ಚಾಟಗಳಿಗೆ ಮೆಚ್ಚಿಯೇ ಇವಳು ಅವನನ್ನು ಕಟ್ಟುಕೊಂಡಿರಬೇಕಾದರೆ ಯಾರೇನು ಮಾಡಲು ಸಾಧ್ಯ? ಕಾಡುಕೊಂಡಿದ್ದು ಹಾರುವ ಮಂಗಕ್ಕೆ ಏಣಿ ಹಾಕಿ ಕುಟ್ಟಂತಾಗಿ ಇಬ್ಬರೂ ದಿನಕ್ಕೊಂದೊಂದು ಯೋಜನೆ ಹಾಕಿ ಕಾಡುಕೊಂಡು ಉಳಿದಿದ್ದ ದುಡ್ಡಷ್ಟನ್ನೂ ಮಾಯ ಮಾಡಿದರು. ರಬ್ಬರ್ ಗಿಳ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಹಾಕಿದರು. ಸೀ ಐಲೆಂಡ್ ಕಾಟನ್ನು, ಕಾಶ್ಮೀರದ ಕಂಟೆಂಡರ್ ಬೀನ್ಸು, ಹಾಲೆಂಡಿನ ಆಲೂಗಡ್ಡೆ, ಆಫ್ರಿಕಾದ ಅಸ್ಸೀರಿಯಾ ಮ್ಯೂಟುಂಡ, ನೆಲಗಡಲಿ, ಇವುಗಳೆಲ್ಲದೆ ಕಾಶ್ಮೀರದಿಂದ ಕೇಸರಿ, ಸಿಲೋನಿನಿಂದ ದಾಲ್ಚಿನಿ, ಇನ್ನೂ ಎಂತೆಂಥವೋ ಪ್ರಯೋಗಗಳು ನಡೆದವು. ಅವರ ಲೆಕ್ಕಾಚಾರದ ಪ್ರಕಾರವೇ ಎಲ್ಲಾ ನಡೆದಿದ್ದರೆ ಇಷ್ಟು ಹೊತ್ತಿಗೆ ಅವರಿಬ್ಬರು ಕೋಟ್ಯಾಧಿಪತಿಗಳೇ ಸರಿ. ಲೆಕ್ಕಾಚಾರಗಳನ್ನೆಲ್ಲ ಅವರು ಇನ್ನೊಬ್ಬರ ಬಾಯಿ ಮುಚ್ಚಿಸಲಿಕ್ಕಾಗಿ ಕೊಡುತ್ತಿದ್ದುದೇ ಹೊರತು ಅವರಾದರೂ ಅದನ್ನು ನಂಬಿದ್ದರೆ ಹೇಳಬಹುದಿಲ್ಲ. ಜೊತೆಗೆ ಮಾಡಿದ್ದೆಲ್ಲ ಮಣ್ಣುಗೂಡಿತಲ್ಲ ಎಂದು ಒಂದು ಚೂರಾದರೂ ಬೇಸರವಿಲ್ಲದೆ ಒಂದನ್ನು ಕೈಬಿಟ್ಟು ಇನ್ನೊಂದು ಹುಚ್ಚಾಟ ಅವರು ಪ್ರಾರಂಭಿಸುತ್ತಿದ್ದುದನ್ನು ನೋಡಿ ಆಸುಪಾಸಿನವರಿಗೆಲ್ಲ ಓದಿದವರು ಮನೆ ಹಾಳು ಮಾಡುತ್ತಾರೆಂಬ ನಾಣ್ಣುಡಿಯಲ್ಲಿ ಸಂಪೂರ್ಣ ನಂಬಿಕೆ ಬಂತು. ಆ ಕಾಡಿನಲ್ಲಿ ಬಿಸಾಡಿದಲ್ಲೆಲ್ಲ ಹುಟ್ಟಿಕೊಂಡು ಬೆಳೆಯುತ್ತಿದ್ದ ಏಲಕ್ಕಿ ಇಲ್ಲದಿದ್ದರೆ ಸುರೇಶನಿಗೆ ಹೊಟ್ಟೆಪಾಡಿಗೂ ತೊಂದರೆ ಇತ್ತೆಂಬುದರಲ್ಲಿ ಅನುಮಾನವೇ ಇಲ್ಲ. ಕೋತಿ, ಅಳಿಲು, ಹಕ್ಕಿ ತಿಂದು ಹಿಕ್ಕೆ ಹಾಕಿದಲ್ಲೆಲ್ಲ ಏಲಕ್ಕಿ ಹುಟ್ಟಿ ಧರ್ಮಕ್ಕೆ ದುಡ್ಡು ಸಿಕ್ಕ ಹಾಗೆ ಸುರೇಶನಿಗೆ ಸಿಗುತ್ತಿತ್ತು. ಆದರೆ ಎಷ್ಟು ದುಡ್ಡು ಬಂದರೂ ಏನು ತಾನೇ ಪ್ರಯೋಜನ? ಅದು ಬರುವುದಕ್ಕೂ ಮೊದಲೇ ಅದಕ್ಕೆ ಬೇಕಾದಷ್ಟು ದಾರಿಗಳು ಇವರ ತಲೆಯೊಳಗೆ ರೆಡಿಯಿರುತ್ತಿದ್ದವು. ಇವರಿಬ್ಬರಿಗೂ ಮನೆ ಕಡೆ ದುಡ್ಡು ಕಾಸು ಚೆನ್ನಾಗಿರುವುದರಿಂದಲೇ ಈ ರೀತಿ ಐಲುಪೈಲು ವ್ಯವಹಾರ ಮಾಡಿಕೊಂಡು ಕಾಲ ಕಳೆಯುತ್ತಿದ್ದಾರೆಂದು ರೈಗಳು, ಸುರೇಶನ ತಂದೆಯೂ ತಿಳಿದಿದ್ದರೂ ಅವರ ಊಹೆಗೆ ವ್ಯತಿರಿಕ್ತವಾಗಿ ಇವರು ದುಡ್ಡಿಗಾಗಿ ಯಾವತ್ತೂ ಯಾರ ಮನೆಯ ಮೆಟ್ಟಿಲನ್ನು ಹತ್ತಲಿಲ್ಲ. ಬೀಗರು, ಶೆಡ್ಡಕ್ಕರು, ಬ್ಯಾಂಕಿನಲ್ಲಿ ಶ್ಯೂರಿಟಿ ಕೊಟ್ಟವರು ಎಲ್ಲ ಇವರ ಆಟ ಇವತ್ತು ಮುಗಿಯಬಹುದು, ನಾಳೆ ಮುಗಿಯಬಹುದು ಎಂದು ನಿರೀಕ್ಷಿಸುತ್ತಲೇ ಇದ್ದರು. ಇವರ ಸಂಸಾರ ನೌಕೆ ಕ್ಯಾಪ್ಟನ್ ಖುದ್ದೂಸನ ಘಾಟಿ ಎಕ್ಸ್‌ಪ್ರೆಸ್ ತರ ನಿಲ್ಲದೆ ಸಾಗುತ್ತಲೇ ಇತ್ತು. ಗೌರಿ ಅವರಿಬ್ಬರೂ ಆಗಂತುಕರ ಮುಖ ನೋಡಿ ಏನನ್ನೋ ಯೋಚನೆ ಮಾಡುತ್ತಿರಬೇಕಾದರೆ ಒಂದು ಪೊಲೀಸ್ ಜೀಪು ಹಿಂದುಗಡೆಯುಂಡ ಒಂದೇ ಸಮ ಹಾರನ್ ಮಾಡಿದ ಸದ್ದು ಕೇಳಿಸಿತು. ಎತ್ತಿನ ಗಾಡಿ ತರ ಸಾಗುತ್ತಿದ್ದ ಖುದ್ದೂಸ್ ಎಕ್ಸ್‌ಪ್ರೆಸ್ ಹಿಂದೆ ಧೂಳು ಕುಡಿಯುತ್ತಾ ಯಾರಾದರೂ ಎಷ್ಟು ದೂರ ತಾನೆ ಬರಲು ಸಾಧ್ಯ? ಜೀಪಿನಲ್ಲಿದ್ದವರೆಲ್ಲ ಸಿಕ್ಕಾಪಟ್ಟೆ ಅಸಹನೆಯಿಂದ ಹಾರನ್ ಮಾಡಿ ಕೈ ಬೀಸಾಡಿದ್ದನ್ನು ನೋಡಿದ ಕಂಡಕ್ಟರ್ ಬಸ್ಸಿನೊಳಗಿಂದಲೇ ಸೆಡ್ ಸೈಡ್ ಎಂದು ಅಬ್ಬರಿಸಿ ಕೂಗಿದ. ಜೀಪು ಮುಂದೆ ಹೋಯಿತು. ದೌಲತ್ ರಾಮ್ ಕುಟ್ಟಿ ಇಬ್ಬರೂ ಮುಖಾಮುಖ ನೋಡಿಕೊಂಡರು. ಬಸ್ಸು ಇನ್ನೊಂದೆರಡು ಮೈಲು ದೂರ ಮುಂದುವರೆದಾಗ ದೂರದ ಘಾಟಿ ತಿರುಗಣೆಯಲ್ಲಿ ಜೀಪ್ ನಿಲ್ಲಿಸಿಕೊಂಡು ಖಾಕಿ ಸಮವಸ್ತ್ರಧಾರಿಗಳು ನಿಂತಿದ್ದರು. ಅದನ್ನು ಕಂಡವನೇ ಬಸ್ಸಿನೊಳಗೆ ಕುಳಿತಿದ್ದ ಕುಟ್ಟಿ ಬೋನಿನೊಳಗೆ ಸಿಕ್ಕಿಕೊಂಡ ಕಾಡುಮೃಗದಂತೆ ಮಿಸುಕಾಡಿದ. ದೌಲತ್ ರಾಮಿಗೂ ಕೊಂಚ ಗಾಬರಿಯಾದರೂ ಅದನ್ನು ಕೊಂಚವೂ ತೋರಿಸಿಕೊಳ್ಳದೆ ಸಮಾಧಾನದಲ್ಲಿರು ಎನ್ನುವಂತೆ ಕುಟ್ಟಿಯ ಬೆನ್ನು ತಟ್ಟಿದ. ಅವರನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಗೌರಿಗೆ ಪೊಲೀಸ್ ಜೀಪು ಅವರನ್ನು ಮೀರಿಸಿ ಮುಂದೆ ಹೋದಲು ಈ ಆಗಂತುಕರ ಚರ್ಯೆಯಲ್ಲಾದ ಸೂಕ್ಷ್ಮ ಬದಲಾವಣೆಗಳೆಲ್ಲ ಚೆನ್ನಾಗಿ ಗೊತ್ತಾಯಿತು.
ಬಸ್ಸು ಹತ್ತಿರಾದಂತೆ ಜೀಪಿನ ಪಕ್ಕ ನಿಂತಿದ್ದ ಖಾಕಿಧಾರಿಗಳು ಬಸ್ಸನ್ನೇ ಗಮನಿಸುತ್ತಾ ನಿಂತವರು ಇನ್ನೇನು ಕೈ ಅಡ್ಡಮಾಡುತ್ತಾರೆನ್ನುವಷ್ಟು ಆಗರುಗಾದರೂ ಬಸ್ಸಿಗೆ ನಿಲ್ಲಿಸಲು ಹೇರಲಿಲ್ಲ. ಬಸ್ಸು ಕೊಯ್ಯೊಯ್ಯೋ ಎಂದು ಕೂಗಿ ಏದುಸಿರುಬಿಟ್ಟು ಅವರನ್ನು ದಾಟಿ ಮುಂದೆ ಹೋಯಿತು. ಬಸ್ಸಿನ ಹಿಂಭಾಗದ ಗಾಜಿನಿಂದ ದೂರವಾಗುತ್ತಿದ್ದ ಜೀಪನ್ನು ಅದರ ಸಿಬ್ಬಂದಿಯನ್ನು ದಿಟ್ಟಿಸಿ ನೋಡಿದ ದೌಲತ್ರಾಮನ ಮುಖದಲ್ಲಿ ಒಂದು ಕಿರುನಗೆ ಹೌದೋ ಅಲ್ಲವೋ ಎನ್ನುವಂತೆ ಕ್ಷೀಣವಾಗಿ ಮಿಂಚಿತು. ಕುಟ್ಟಿಯ ಬೆನ್ನನ್ನು ಅವನು ಮತ್ತೊಮ್ಮೆ ತಟ್ಟಿದ್ದು ಯಾರ ಗಮನಕ್ಕೂ ಬರಲಿಲ್ಲ. ಆದರೆ ಕುಟ್ಟಿಗೆ ಮಾತ್ರ ಕೊಂಚವೂ ಸಮಾಧಾನವಾಗಲಿಲ್ಲ. ಏನೋ ಅಪಾಯದ ವಾಸನೆ ಅವನಿಗೆ ಸ್ಪಷ್ಟವಾಗಿ ಹೊಡೆಯುತ್ತಿತ್ತು. ಪ್ಯಾಕೆಟ್ ತರುವೆಲ್ಲ ಆ ಹುಡುಗಿ ನಿಂತಿದ್ದು, ಅಲ್ಲಿ ಕಾಯದು ಸಮಯ ಹಾಳು ಮಾಡಬೇಕಾಗಿ ಬಂದಿದ್ದು, ಅವಳನ್ನು ಮುಗಿಸದೆ ದೌಲತ್ರಾಮ್ ದುಡ್ಡು ಕೊಟ್ಟು ಕಳಿಸಿದ್ದು, ಆಮೇಲೆ ಕಾಡೊಳಗ ಕಾರ್ ನಿಲ್ಲಿಸಿ ಕಾರಿಗೆ ವಿದಾಯ ಹೇಳಬೇಕಾಗಿ ಬಂದಿದ್ದು ಎಲ್ಲ ಅಪಶಕುನಗಳು. ಪೊಲೀಸರಿಗೆ ಜಾಡು ಹಿಡಿದು ಬರಲು ಒಳ್ಳೆಯ ಹೆಜ್ಜೆಗುರುತುಗಳ ಸರಣಿಯನ್ನೇ ನಿರ್ಮಿಸಿ ಬಂದಿದ್ದೇವೆ. ಒಂದು ಚೂರು ಎಡವಟ್ಟಾದರೂ ಹೇಗೂ ನಮಗೆ ಸಾವೇ ಗತಿ. ಪೊಲೀಸರ ಕೈಗೆ ಸಿಕ್ಕಿಬಿದ್ದರೂ ಸತ್ತ ಹಾಗೆ, ತಪ್ಪಿಸಿಕೊಂಡು ನಮ್ಮವರ ಕೈಗೆ ಸಿಕ್ಕಿಕೊಂಡರೂ ಸತ್ತ ಹಾಗೆ. ಸದಾ ಸಾವಿನ ನರಳಿನಲ್ಲಿ ಭಯದಲ್ಲಿ ಎಷ್ಟು ದಿನ ತಾನೇ ಬದುಕಿರಲು ಸಾಧ್ಯ? ಈಗಲೇ ನನಗೆ ರಕ್ತದೊತ್ತಡಲಿದೆ ಎಂದು ಡಾಕ್ಟರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೈಗೆಷ್ಟು ದುಡ್ಡಾದ ಕೂಡಲೇ ಈ ದಂಧೆಗೆ ವಿದಾಯ ಹೇಳಬೇಕೆಂದು ಮಾಡಿದ್ದೆನಲ್ಲ. ಎಂಥ ಮೂರ್ಖ ನಾನು! ಈಗ ಜೀವ ಉಳಿಸಿಕೊಂಡು ಪಾರಾಗಲು ನನಗೆ ಉಳಿದಿರುವುದೊಂದೇ ದಾರಿ. ಹೇಗಾದರೂ ಮಾಡಿ ದೇಶ ಬಿಟ್ಟು ಕೊಲ್ಲಿ ದೇಶಗಳ ಕಡೆಗೆ ಓಡಿ ಹೋಗುವುದು. ಅದಾದರೂ ಸಾಧ್ಯವೇ? ಈ ಭೂಗತ ಗ್ಯಾಂಗುಗಳ ವ್ಯಾಪ್ತಿ ವಿಸ್ತೀರ್ಣ ಎಷ್ಟೆಂದು ಯಾರಿಗೆ ಗುಟ್ಟು? ಸತ್ತು ಸ್ವರ್ಗಕ್ಕೆ ಹೋದರೂ ಬೆಂಬಿಡದೆ ಹಿಂಬಾಲಿಸುತ್ತಾರೋ ಏನೋ? ಕುಟ್ಟಿಗೆ ಇದ್ದಕ್ಕಿದ್ದ ಹಾಗೆ ಬೇಸರ, ದುಃಖದುಮ್ಮಾನ ಎಲ್ಲ ಉಂಟಾದವು. ಕೆಲವು ಕಾಲದ ಹಿಂದಷ್ಟೇ ದಾರಿಬದಿಯಲ್ಲಿ ಹೂಮಾಲೆ ಹಿಡಿದು ನಿಂತಿದ್ದ ಹುಡುಗಿಯನ್ನು ಮುಲಾಜು ನೋಡದೆ ಹರುವು ಸೊಪ್ಪು ಕತ್ತರಿಸಿ ಹಾಕೆಂದು ದೌಲತ್ರಾಮಿಗೆ ಸಲಹೆ ಕೊಟ್ಟಿದ್ದ ಕುಟ್ಟಿ ಈಗ ತನ್ನ ಪ್ರಾಣಕ್ಕೆ ಬರಬಹುದು ಎಂದು ಅನ್ನಿಸಿದಾಗ ಮಾತ್ರ ಚಿಂತಾಕ್ರಾಂತನಾಗಿದ್ದ. ಆದರೂ ಕುಟ್ಟಿ ತಾನಿನ್ನೂ ಈ ದಂಧೆಗೆ ವಿದಾಯ ಹೇಳಬಹುದಾದ ಸಾಧ್ಯತೆಯೊಳಗೆ ಇದ್ದೇನೆಂದು ತಿಳಿದಿದ್ದ. ಏಕೆಂದರೆ ಕುಟ್ಟಿಗಾಗಲಿ ದೌಲತ್ರಾಮಿಗಾಗಲಿ ಈ ಕಾಳದಂಧೆಯ ಅತೀ ಮುಖ್ಯ ವಿಷಯಗಳಾವೂ ಗೊತ್ತಿರಲಿಲ್ಲ, ಅಥವಾ ಅವರ ಮೇಲಿನವರು ತಿಳಿಸಿರಲಿಲ್ಲ. ಅಗತ್ಯ ಬಿದ್ದಾಗ ಇವರಿಗೆ ಕೆಲಸ ಹೇಳುತ್ತಿದ್ದರಷ್ಟೇ. ಕುಟ್ಟಿ ಕೈಯಲ್ಲಿದ್ದ ಪ್ಯಾಕೆಟ್ನಲ್ಲಿ ಏನಿದೆ ಎನ್ನುವುದಾಗಲಿ, ಯಾರು ಅದನ್ನು ಅಲ್ಲಿ ತಂದಿಟ್ಟಿದ್ದಾರೆ ಎನ್ನುವುದಾಗಲಿ, ಯಾರಿಗೆ ಅದು ಬೇಕಾಗಿದೆ ಎನ್ನುವುದನ್ನಾಗಲಿ ತಿಳಿಯುವುದು ಅವರಿಗಿಷ್ಟವೂ ಇರಲಿಲ್ಲ. ತಿಳಿಯಲೆತ್ನಿಸುವುದು ಅತ್ಯಂತ ಅಪಾಯಕಾರಿ ಎನ್ನೂ ಅವರಿಗೆ ಗೊತ್ತಿತ್ತು. ಆದರೆ ತಮಗೆ ಗೊತ್ತಿಲ್ಲದಿರುವುದು ಇತರರಿಗೋ ಅಥವಾ ಎಲ್ಲೋ ಕುಳಿತು ಎಲ್ಲ ನಿರ್ದೇಶಿಸುತ್ತಿರುವ ಬಾಸ್ಗೋ ಅಥವಾ ಬಾಸ್ಗಳಿಗೋ ಗೊತ್ತೇ. ಇದೇ ಭೂಗತ ಜಗತ್ತಿನ ದೊಡ್ಡ ಸಮಸ್ಯೆ. ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಯಾರಿಗೆ ಗೊತ್ತು? ಸಿಒಡಿಯವರಿಗೋ, ಸಿಬಿಐಯವರಿಗೋ, ಸಿಐಎ ಅವರಿಗೋ, ಇಂಟರ್ಪೋಲ್ನವರಿಗೋ? ಯಾರು ಸಿಕ್ಕಿಕೊಂಡರೂ, ಏನು ಬಾಯಿಬಿಟ್ಟರೂ ಅದರಿಂದ ನಿಜವಾಗಿಯೂ ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದರ ಸ್ಪಷ್ಟ ಚಿತ್ರಣ ಹೊರಬರುವ ಹಾಗೆ ಇರಲಿಲ್ಲ. ಯಾರಾದರೂ ಒಬ್ಬರ ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಹುಟ್ಟಿ ರೂಪುಗೊಂಡು ವಿಕಾಸವಾಗುತ್ತಾ ಬಂದಿರುವ ವ್ಯವಸ್ಥೆಯೇ ಇದು. ಜುಗಾರಿ ಕ್ರಾಸ್ ದೇವಪುರಗಳ ಆಸುಪಾಸಿನ ಸಾವಿರಾರು ಪರ್ವತ ಶ್ರೇಣಿಗಳಲ್ಲಿ ಒಂದಲ್ಲ ಒಂದಕ್ಕೆ ಪ್ರತಿ ವರ್ಷ ವಿಮಾನಗಳು ಢಿಕ್ಕಿ ಹೊಡೆದು ಉರುಳಿ ಬೀಳುತ್ತವೆ. ಈ ಪರ್ವತಗಳ ಕಬ್ಬಿಣದ ಅದಿರಿನ ಕಲ್ಲು ಬಂಡೆಗಳೆಲ್ಲ ಅಯಸ್ಕಾಂತ ಶಿಲೆಗಳಂತೆ. ಆ ಮಹಾಶಿಲಾಫಲಕಗಳು ಇದ್ದಕ್ಕಿದ್ದಂತೆ ಒಮ್ಮೊಮ್ಮೆ ಪ್ರಭಾವ ಬೀರಿ ವಿಮಾನಗಳ ಕಾಂಪಾಸಿಗೆ ದಿಕ್ಕು ತಪ್ಪಿಸಿ ಅವು ನೇರವಾಗಿ ಬಂದು ಶಿಖರಾಗ್ರಗಳಿಗೆ ಢಿಕ್ಕಿ ಹೊಡೆಯುತ್ತವೆ. ಜುಗಾರಿ ಕ್ರಾಸ್ ದೇವಪುರದ ಗುರುತ್ವಾಕರ್ಷಣೆ ಸಹ ಹೀಗೆ ಎಂದು ಹೇಳಬಹುದು. ಕೇವಲ ಒಂದು ಲಾಟರಿ ಟಿಕೆಟ್ ತಗೊಳ್ಳುವ ಜೂಜಾಳಿಯು ತನ್ನ ಕ್ರಿಯಾವಳಿಯ ಅಂತಿಮ ಸಾಧ್ಯತೆ ಜುಗಾರಿ ಕ್ರಾಸ್ ಎಂದು ತಿಳಿಯುತ್ತಾನೆ. ಒಂದಲ್ಲ ಒಂದು ಹಂತದಲ್ಲಿ ಒಬ್ಬರಲ್ಲ ಒಬ್ಬರು ಇದನ್ನು ತಿಳಿಯುವ ಚಪಲಕ್ಕೆ, ಇಲ್ಲಿ ತಮ್ಮ ನಸೀಬನ್ನು ಪರೀಕ್ಷೆಗೊಡ್ಡುವ ಚಪಲಕ್ಕೆ ತುತ್ತಾಗುತ್ತಾರೆ. ಹಾಗಾಗಿ ಜುಗಾರಿ ಕ್ರಾಸ್ ದೇವಪುರ ಎಂದರೆ ಜೂಜಾಳಿಗಳ ತಂತಿಮ ಹಂತ. ಅವರು ಉರುಳಿಸುವ ಕೊಟ್ಟ ಕೊನೆಯ ದಾಳು. ಇಲ್ಲಿ ಪಣಕ್ಕಿಟ್ಟಿರುವುದು ಮೇಲ್ನೋಟಕ್ಕೆ ದುಡ್ಡಿನಂತೆ ಕಂಡರೂ ಒಳಹೊಕ್ಕು ನೋಡಿದರೆ ದಾಳ ಹೆಣ ಎರಡೂ ಒಮ್ಮುಟ್ಟಿಗೆ ಉರುಳುತ್ತವೆ. ಇದು ಸಾವು ಬದುಕಿನ ಜೂಜು. ಆದರೆ ಇದು ಯಾರ ಲೀಲೆ, ಯಾರ ಮೌಜು? ಗೇರ್ ಲಿವರ್ ಮೇಲೆ ಎಡಗಾಲನ್ನು, ಆಕ್ಸಿಲರೇಟರ್ ಮೇಲೆ ಬಲಗಾಲನ್ನು ಇಟ್ಟುಕೊಂಡು ಅಲ್ಲಾಡದೆ ಕುಳಿತು ಬಸ್ ಬಿಡುತ್ತಿದ್ದ ಕ್ಯಾಪ್ಟನ್ ಖುದ್ದೂಸಿಗೆ ಮತ್ತೆ ಹಿಂದುಗಡೆಯಿಂದ ತುತ್ತೂರಿ ಊದಿದ ಹಾಗೆ ಜೀಪ್ ಹಾರನ್ ಶಬ್ದ ಕೇಳಿ ಸೂತಲೂ ಕೊಂಚ ಕಿರಿಕಿರಿಯಾಯಿತು. ಹಿಂದುಗಡೆಯಿಂದ ಕಂಡಕ್ಟರ್ ಸೆಡ್ ಸೈಡ್ ಎಂದು ಕೂಗುತ್ತಲೂ, ಅಲ್ಲಿ ಕೊಟ್ಟಿರೋದೇನು ಸೈಡ್ ಅಲ್ವಾ? ಈ ಘಾಟಿ ರಸ್ತೆಯಲ್ಲಿ ಇನ್ನೆಷ್ಟು ಸೈಡಿಗೆ ಹೋಗ್ತೀಯಾ? ಪ್ಯಾಸೆಂಜರ್ಗೆಲ್ಲ ಮನೆಯಲ್ಲಿ ಹೇಳ್ಬಂದಿದ್ದಾರೇನೋ ಕೇಳಿಡು, ಆಮೇಲೆ ಬೇಕಾದ್ರೆ ಇನ್ನೂ ಲೆಫ್ಟಿಗೆ ಹುಡ್ಕೋತೀನಿ ಎಂದು ಅಸಹನೆಯಿಂದ ಕಂಡಕ್ಟರಿಗೆ ಹೇಳಿದ. ನಮಗ್ಯಾಕಣ್ಣ ಕಾಕಿ ಬಟ್ಟೆಯವರತ್ರ ಮಾತು? ಇನ್ನು ಬಸ್ ನಿಲ್ಲಿಸಿ ಸುಮ್ಸುಮ್ನೆ ಲೈಸೆನ್ಸ್ ಕಿತ್ತಿಟ್ಟೋತಾರೆ. ಆಗ್ಲಿಂದ ಹಾರನ್ ಮಾಡ್ತಿದ್ದಾರೆ, ಸ್ವಲ್ಪ ಗಾಡಿ ಸೋ ಮಾಡಿ ಅವರಿಗೆ ತಗೊಂಡು ಜಾಗ ಕೊಡು ಎಂದು ಕಂಡಕ್ಟರ್ ಹೇಳಿದ. ಜೀಪ್ ಬಲಗಡೆ ಸೈಡ್ ತಗೊಂಡು ಮುಂದೆ ಹೋದ ಮೇಲೆ ಬಟ್ಟೆ ನೋಡಿದರೆ ಯಾಕೋ ನಮ್ಮ ಪೊಲೀಸ್ ಕಂಡಂಗೆ ಕಾಣೋದಿಲ್ಲ ಅಂತ ಗೊಣಗುತ್ತಿದ್ದ ಖುದ್ದೂಸಿಗೆ, ಪೊಲೀಸ್ ಅಂದಲೇ ಪೊಲೀಸ್, ನಮ್ಮ ಪೊಲೀಸ್ ನಿಮ್ಮ ಪೊಲೀಸ್ ಅನ್ನೋದಲ್ಲ ಇಲ್ಲ ತಗೋ ಎಂದು ಕಂಡಕ್ಟರ್ ಮಹಾಶಯ.
ಜೀಪು ಮುಂದೆ ಹೋಗುವುದನ್ನೇ ದಿಟ್ಟಿಸಿ ನೋಡುತ್ತಿದ್ದ ಕುಟ್ಟಿಗೆ ಸಮಾಧಾನ ಮಾಡುವಂಟಂತೆ ದೌಲತ್ರಾಮ್ ಮತ್ತೊಮ್ಮೆ ಬೆನ್ನಿನ ಮೇಲೆ ಮೆಲ್ಲ ತಟ್ಟಿದ. ಅವನಿಗೆ ಕಾರು ಕಾಡಿನೊಳಗೆ ತಳ್ಳಿ ಬಸ್ಸು ಹತೋಣ ಎಂದು ಕುಟ್ಟಿ ಹೇಳಿದ್ದು ಸರಿ ಎಂದು ಅನಿಸಿತು. ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಖಾಕಿ ಬಟ್ಟೆಗಳ ಓಡಾಟ ನೋಡಿದ ಮೇಲೆ ಅವನಿಗೂ ತೀವ್ರ ಅನುಮಾನಗಳು ಪ್ರಾರಂಭವಾದವು. ಜೀಪು ಧೂಳೆಬ್ಬಿಸಿ ಎಲ್ಲೂ ನಿಲ್ಲದೆ ಕಣ್ಮರೆಯಾದ ಮೇಲೆ ಮತ್ತೆ ಹಿಂದುಗಡೆ ಗಾಜಿನ ಮುಖಾಂತರ ನೋಡಿದ ಅವನ ಕಣ್ಣಿಗೆ ಮತ್ತೊಂದು ಪೊಲೀಸ್ ವ್ಯಾನ್ ಬರುತ್ತಿರುವುದು ಕಣ್ಣಿಗೆ ಬಿತ್ತು. ಈಗ ಮಾತ್ರ ದೌಲತ್ರಾಮನ ಮುಖದಲ್ಲಿ ಕೊಂಚ ಚಿಂತೆಯ ಗೆರೆಗಳು ಮೂಡಿದವು. ಹೆದರು ಪುಕ್ಕನಾದ ಕುಟ್ಟಿಯಂತೂ ನಿಜಕ್ಕೂ ಗಾಬರಿಯಾದ. ಗಾಬರಿಯ ಕಣ್ಣುಗಳಲ್ಲಿ ಅತ್ತಲೇ ನೋಡುತ್ತಿದ್ದ ಕುಟ್ಟಿಯ ತಲೆಯನ್ನು ದೌಲತ್ರಾಮ್ ಅತ್ತ ತಿರುಗಿಸಿ ಆ ಕಡೆಗೆ ನೋಡು ಎನ್ನುವಂತೆ ಕಣ್ಣಿನಲ್ಲಿ ಸಂಜ್ಞೆ ಮಾಡಿದ. ಬನ್ನೊಳಗಿನ ಸಾರ್ವಜನಿಕರ ಕಣ್ಣಿಗೆ ಇವರ ದುಗುಡ ಗಡಿಬಿಡಿಗಳಲ್ಲಿ ಬೀಳದಿರಲೆಂದು ಅವನು ಈ ಮುಂಜಾಗ್ರತೆ ವಹಿಸಿದ್ದು. ಜೀಪಿಗೆ ಸೈಡ್ ಕೊಟ್ಟು ನಿಟ್ಟುಸಿರು ಬಿಟ್ಟು ಆಗ ತಾನೇ ರಸ್ತೆ ಮಧ್ಯಕ್ಕೆ ಬಂದಿದ್ದ ಕ್ಯಾಪ್ಟನ್ ಸಾಹೇಬರಿಗೆ ಮತ್ತೆ ಹಾರನ್ ಸದ್ದು ಕೇಳಿ ರೇಜಿಗೆ ಆಯಿತು. ಸೈಡ್ ಎಂದು ಕೂಗಿದ ಕಂಡಕ್ಟರಿಗೆ, ನನಗೇನು ಕಿವಿಗಿವಿ ಕೇಳಕ್ಕಿಲ್ಲ ಅಂತ ಮಾಡ್ಕೊಂಡಿದ್ದೀಯನಯ್ಯ, ಅದ್ಯಾಕೆ ಹಂಗೆ ಹಿಂದ್ಗಡೆಯಿಂದ ಹೊಯ್ಯೋತೀಯ? ಪ್ರಾಣಾರ್ಪಣೆಯಲ್ಲಿ ಮುಕ್ತಾಯವಾಗುತ್ತೆ. ಈಗಲೂ ಹೀಗೆ ಏನೋ ಆಗಿ ನಾವು ಈ ಇಲಿಬೋನಿನೊಳಗೆ ಸಿಕ್ಕಿಬಿದ್ದಿದ್ದೇವೆ. ಇಂಥ 108 ಯೋಚನೆಗಳಲ್ಲಿ ಕುಟ್ಟಿಗೆ ಮುಂದೇನು ಆಡುವುದು ಹೊಳೆಯಲಿಲ್ಲ. ಮುಂದೇನಾಯ್ತು, ಕುಟ್ಟಿ ಏನ್ ಮಾಡಿದ್ಲು ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ.